ನಮಸ್ತೆ ಫ್ರೆಂಡ್ಸ್, ನಾ ಸಂಜನಾ. ಫ್ರೆಂಡ್ಸ್, ಬೀಟಲ್ ಲೈಫ್ ಅಂದ್ರೆ ಆ ವೀಳ್ಯದೆಲೆ ನೋಡಿ. ವೀಳ್ಯದೆಲೆ ಇದೆಯಲ್ಲ, ತುದಿ ಭಾಗವನ್ನ ಕಟ್ ಮಾಡಿ ಬಾಯಿಗೆ ಹಾಕೊಳ್ವ ಅಂದ್ರೆ ತಿನ್ನೋ ಅಭ್ಯಾಸ ಇಲ್ಲ ಸ್ನೇಹಿತರೆ. ಎಸ್ ಫ್ರೆಂಡ್ಸ್, ಹೈ, ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೇನೆ ಫ್ರೆಂಡ್ಸ್. ಈ ದಿನದ ನನ್ನ ಈ ವಿಡಿಯೋದಲ್ಲಿ ನೋಡಿ, ವೀಳ್ಯದೆಲೆ ಅಂದ್ರೆ ಈಗಂತೂ ಹಬ್ಬಗಳು ಸ್ಟಾರ್ಟ್ ಆಯ್ತು ಅಲ್ವಾ? ಶ್ರಾವಣ ಮಾಸ ಬಂತು, ಹಬ್ಬಗಳ ಸರಮಾಲೆ. ಪ್ರತಿ ಪೂಜೆಗೂ ವೀಳ್ಯದೆಲೆ ಬೇಕೇ ಬೇಕು, ಪೂಜೆಗೆ ಬೇಕು, ತಾಂಬೂಲ ಕೊಡ್ಲಿಕ್ಕೆ ಬೇಕು, ಅಥವಾ ಬಾಗಿನ ಕೊಡ್ಲಿಕ್ಕೆ ಬೇಕು, ದೇವಸ್ಥಾನದಲ್ಲಿ ಎಲ್ಲ ಒಂದು ಒಳ್ಳೆಯ ಕಾರ್ಯಕ್ಕೆ ವೀಳ್ಯದೆಲೆ ಬೇಕೇ ಬೇಕು ಸ್ನೇಹಿತರೆ. ವೀಳ್ಯದೆಲೆ ಯಾಕೆ ಬೇಕು ಗೊತ್ತಾ? ಎಲ್ಲವನ್ನ ಹೇಳ್ತೀನಿ ಸ್ನೇಹಿತರೆ. ಹಾಗೆ ವೀಳ್ಯದೆಲೆ ಬಳ್ಳಿಯನ್ನ ನೆಡೋದು ಹೇಗೆ, ಸಹಜವಾಗಿ ಈಸಿ ಮೆಥಡ್ ಅಲ್ಲಿ ಹೇಗೆ ನೆಡೋದು ಅಂತದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ. ಎಲ್ಲವನ್ನ ಕಂಪ್ಲೀಟ್ ಆಗಿ ಹೇಳ್ತೇನೆ. ಎಲ್ಲಕ್ಕೂ ಮೊದಲು ನೀವು ಮೊಟ್ಟ ಮೊದಲು ನನ್ನ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ, ಹಾಗೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಹೋಗಿ. ಬನ್ನಿ ಫ್ರೆಂಡ್ಸ್, ಈಗ ವೀಳ್ಯದೆಲೆ ಬಗ್ಗೆ ಒಂದು ಸ್ವಲ್ಪ ತಿಳಿದುಕೊಂಡು ಮತ್ತೆ ವೀಳ್ಯದೆಲೆ ಹೇಗೆ ನೆಡೋದು ಅಂತ ತೋರಿಸ್ತೀನಿ ಮತ್ತೆ ಹೇಳ್ತೀನಿ, ಓಕೆನಾ ಫ್ರೆಂಡ್ಸ್. ವೀಳ್ಯದೆಲೆ ತುದಿಯಲ್ಲಿ ಲಕ್ಷ್ಮೀ ವಾಸ, ಹಾಗೆ ಬಲಭಾಗದಲ್ಲಿ ಬ್ರಹ್ಮದೇವ ಇರ್ತಾನಂತೆ, ಹಾಗೆ ಮಧ್ಯದಲ್ಲಿ ಸರಸ್ವತಿ, ಎಡಭಾಗದಲ್ಲಿ ಪಾರ್ವತಿ ದೇವಿ, ಸಣ್ಣ ದಂಟಿದೆಯಲ್ಲ ಕೆಳಗೆ, ಅದರಲ್ಲಿ ಮಹಾವಿಷ್ಣುವಿನ ಸ್ಥಾನ, ಹಾಗೆ ಹಿಂಭಾಗದಲ್ಲಿ ಚಂದ್ರ ದೇವತೆ, ಹಾಗೆ ಎಲ್ಲ ಮೂಲೆಗಳಲ್ಲಿ ಇದೆಯಲ್ಲ, ಎಲೆ ಮೂಲೆ ಇದೆ ನೋಡಿ, ಅಲ್ಲಿ ಪರಮೇಶ್ವರನ ವಾಸ. ವೀಳ್ಯದೆಲೆಯ ಬುಡದಲ್ಲಿ ಅಂದ್ರೆ ಎಲೆ ಕೆಳಭಾಗದಲ್ಲಿ ಮೃತ್ಯು ದೇವತೆ. ಅದಕ್ಕೆ ಸ್ನೇಹಿತರೆ, ವೀಳ್ಯದೆಲೆಯನ್ನ ಹಾಕುವಾಗ ಕೆಳಭಾಗವನ್ನ ಮುರಿದು ಬಿಸಾಡ್ತೀವಿ, ಮತ್ತೆ ತುದಿಯನ್ನ ತಲೆಗಿಟ್ಕೊಳ್ತೀವಿ. ಯಾಕೆಂದ್ರೆ ಲಕ್ಷ್ಮಿ ಮೇಲಿರ್ಲಿ ಅಂತ, ತಲೆ ಮೇಲಿರ್ಲಿ ಅಂತ, ಓಕೆನಾ. ಎಸ್ ಫ್ರೆಂಡ್ಸ್, ಈಗ ನನ್ನ ಗಾರ್ಡನ್ ನಾನು ವೀಳ್ಯದೆಲೆ ಬೆಳೆಸಿರುವಂತ ಒಂದು ಪರಿಯನ್ನ ನೋಡಿ ಫ್ರೆಂಡ್ಸ್. ಕೆಲವೊಬ್ರು ವೀಳ್ಯದ ಎಲೆಯನ್ನ, ವೀಳ್ಯದೆಲೆ ಇದೆಯಲ್ಲ ಅದರಿಂದನೇ ಬೆಳೆಸ್ತೀವಿ, ಆಗ್ತದ ಹೇಳೆಲ್ಲ ಕೇಳ್ತಾ ಇದ್ರು. ಸೊ ಇದೆ, ಈ ತರ ಒಂದು ದಂಟಿಂದ ಬರ್ತದ, ನೀರಲ್ಲಿಟ್ರೆ ಬರ್ತದ, ಹೀಗೆಲ್ಲ ಕೇಳ್ತಾ ಇದ್ರು ಸ್ನೇಹಿತರೆ. ಹೀಗ ನೀರಲ್ಲಿಟ್ರೆ ಸುಮ್ನೆ ಇಟ್ರೆ ಕೊಳ್ತು ಹೋಗ್ತದೆ ಸ್ನೇಹಿತರೆ, ಅದೇನು ಬರಲ್ಲ. ಬಟ್ ಬರುವ ರೀತಿ ಅಂದ್ರೆ ಯಾವ ರೀತಿ ಬರಬೇಕು ಅಂದ್ರೆ ನೋಡಿ, ಕೈಯಲ್ಲಿ ಹಿಡ್ತಿದ್ದೀನಲ್ಲ ನಾನು, ಈ ತರ ಒಂದು ಇರ್ಬೇಕು, ಅಲ್ಲಿ ರೂಟ್ ಬರುವ ಹಾಗೆ. ಒಂದು ಎಲೆಯ ಪಕ್ಕದಲ್ಲಿ ಒಂದು ಇದೆ ನೋಡಿ, ಒಂದು ಚಿಕ್ಕ ಬ್ರಾಂಚ್ ತರ, ಅಲ್ಲಿಂದ ರೂಟ್ ಬರ್ತದೆ ಅಲ್ಲಿ. ಸೊ ಅಂತದಿದ್ರೆ ಮಾತ್ರ ಬರ್ತದೆ ಹೊರತು ಬರೀ ವೀಳ್ಯದೆಲೆ ನೀರಲ್ಲಿ ಹಾಕಿಟ್ಟು ಬಾಟ್ಲಿಲಿ ಹಾಕಿಟ್ರು ಯಾವುದೇ ಬರಲ್ಲ. ಅದೆಲ್ಲ ಸ್ವಲ್ಪ ಸುಳ್ಳು, ಫೇಕ್, ಅದು ನಿಜ ಅಲ್ಲ ಅಂತ ಹೇಳ್ತೀನಿ. ಬೇಕಾದ್ರೆ ಇನ್ನೊಂದು ನಾನು ಶಾರ್ಟ್ಸ್ ಅಲ್ಲಿ ನಿಮಗೆ ಮಾಡಿ ತೋರಿಸ್ತೇನೆ ಹೇಗೆ ಬರ್ತದೆ ಅನ್ನೋದನ್ನ. ಸೊ ಈಗ ಅದೇ ಈ ತರದಲ್ಲೆಲ್ಲ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಉದ್ದದ ಒಂದು ದಂಟಷ್ಟು ಇರ್ಬೇಕು ಅದರಲ್ಲಿ, ಹಾಗಿದ್ರೆ ಮಾತ್ರ ಬರ್ತದೆ. ಸೊ ವೀಳ್ಯದೆಲೆಯನ್ನ ಈಗ ನಾವು ಹೇಗೆ ನೆಡೋದು, ವೀಳ್ಯದೆಲೆ ಬಳ್ಳಿಯನ್ನ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಕಟ್ಟಿರ್ಬೇಕು, ಎಷ್ಟು ಗೊಬ್ಬರ ಹಾಕ್ಬೇಕು, ನೀರ್ ಎಷ್ಟು ಹಾಕ್ಬೇಕು, ಬಿಸಿಲು ಬೇಕಾ, ಎಷ್ಟು ನೆರಳು ಬೇಕು, ಎಲ್ಲವನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೇನೆ ಸ್ನೇಹಿತರೆ, ಓಕೆ ಫ್ರೆಂಡ್ಸ್. ಈಗ ನಾನು ನನ್ನ ಒಂದು ಚಟ್ಟಿಯಲ್ಲಿ ಅಂದ್ರೆ ಪಾಟ್ ಅಲ್ಲಿ ತುಳಸಿ ಗಿಡ ಇದೆ ಅಲ್ಲಿ. ಯಾಕೆ ತುಳಸಿ ಗಿಡ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಸಪೋರ್ಟಿವ್ ಬೇಕು, ಬಳ್ಳಿ ಅಲ್ವಾ ಅದು, ಕ್ಲೈಂಬ್ ಆಗ್ಬೇಕು ಮೇಲೆ. ಸೊ ಒಂದು ಸಪೋರ್ಟಿವ್ ಬೇಕು ಅಂತೇಳಿ ನಿಮ್ಗೆ ತೋರಿಸ್ಲಿಕ್ಕಾಗಿ ನಾನು ಒಂದು ವೀಳ್ಯದ ಬಳ್ಳಿಯನ್ನ ಕಟ್ ಮಾಡ್ಕೊಂಡಿದ್ದೇನೆ. ಫಸ್ಟ್ ಇದರಲ್ಲಿ ನಾನು ಒಂದು ಸಪೋರ್ಟಿವ್ಗೆ, ಹೇಗೆಂದ್ರೆ ಒಂದು ಕೋಲ್ ಇರ್ಬೋದು ಅಥವಾ ಅಮೆಜಾನ್ ಇದ್ರಲ್ಲೆಲ್ಲ ಅದ ಸಿಗುತ್ತೆ, ಸಪೋರ್ಟಿವ್ ಆಗಿ ಕ್ಲೈಂಬ್ ಆಗಿ ಹತ್ತಲಿಕ್ಕೆ. ಈಗ ಮನಿ ಪ್ಲಾಂಟ್ ಎಲ್ಲ ಹತ್ತಲಿಕ್ಕೆ ಒಂದು ಸಪೋರ್ಟಿವ್ ಸಿಗ್ತದಲ್ಲ, ಆ ತರ ಸಿಗ್ತದೆ. ಬಟ್ ನಾನು ಇಲ್ಲಿ ತುಳಸಿ ಗಿಡ ಇರೋದ್ರಿಂದ ನಾನು ಅದನ್ನ ಕಿತ್ತು ಬಿಸಾಡದೆ ಇರೋದ್ರಲ್ಲೇ ನಾನು ಹೇಗೆ ಕ್ಲೈಂಬ್ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ. ಮತ್ತೆ ಅದು ಕ್ಲೈಂಬ್ ಆಗಕ್ಕೆ ಒಂದು ಗೋಡೆ ಸಹ ಆಗ್ತದೆ, ವಾಲ್ಗೆ ಸಹ ಅದು ರೂಟ್ ಕೊಡ್ತದೆ. ಅದನ್ನು ಸರ್ ನಿಮ್ಗೆ ನನ್ನ ವಿಡಿಯೋದಲ್ಲಿ ಕೊನೆಯವರೆಗೂ ನೋಡಿ, ಅದಕ್ಕೆ ಲಾಸ್ಟ್ ವರೆಗೂ ನೋಡಿ, ಅದು ಹೇಗೆ ಕ್ಲೈಂಬ್ ಆಗಿದೆ ಅನ್ನೋದನ್ನ ತೋರಿಸ್ತೇನೆ ನಿಮಗೆ. ನಾನು ನೆಡ್ತಾ ಇರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ, ಓಕೆನಾ. ಸೊ ಫ್ರೆಂಡ್ಸ್, ಈಗ ನಾನು ಇರುವಂತಹ ಪಾಟ್ ಅಲ್ಲಿ ಮೇಲ್ಗಡೆ ಇರುವಂತಹ ಮಣ್ಣನ್ನ ಹದಗೊಳಿಸ್ತಾ ಇದ್ದೇನೆ. ಅಂದ್ರೆ ಸ್ವಲ್ಪ ಮೇಲ್ಗಡೆ ಇರುವಂತಹ ಮಣ್ಣೆಲ್ಲ ತೆಗೆದು ಬೇರೆ ಮೇನ್ ಆಗಿ ಬೇಕಾಗಿರುವಂತದ್ದು ವೀಳ್ಯದೆಲೆಗೆ ಒಂದು ಮರಳು ಅಥವಾ ಮರದ ಹೊಟ್ಟು,
ಮರದ ಹೊಟ್ಟು ಇದ್ರೆ ಕೂಡ ತುಂಬಾ ಚೆನ್ನಾಗಿ ಬರ್ತದೆ. ಸೊ ನಾ ಮೇಲಿರೋ ಮಣ್ಣನ್ನ ಸ್ವಲ್ಪ ಹದಗೊಳಿಸಿ ಲೂಸ್ ಮಾಡಿ, ಈಗ ಮರದ ಹೊಟ್ಟು ಇತ್ತು ನನ್ನ ಹತ್ರ, ಸೊ ಮರದ ಹೊಟ್ಟನ್ನೇ ಹಾಕಿ ನೆಡ್ತಾ ಇದ್ದೇನೆ ನಾನು. ಸೊ ಆ ಮಣ್ಣೆಲ್ಲ ತೆಗೆದು ಮೇಲ್ಗಡೆ ಇಟ್ಕೊಳ್ವಾ, ಅದು ಮೇಲಿಂದ ಹಾಕ್ಲಿಕ್ಕೆ ಬೇಕಾಗತ್ತೆ. ಸೊ ಫಸ್ಟ್ ಲೇಯರ್ ಇರುವಂತಹ ಮಣ್ಣನ್ನ ಮೇಲೆ ತೆಗೆದಿಟ್ಕೊಂಡಿದ್ದೇನೆ, ಮತ್ತೆ ಇನ್ನೊಂದ್ ಸ್ವಲ್ಪ ಮಣ್ಣು ತೆಗೆದು ಅದನ್ನ ಬೇರೆ ಗಿಡಕ್ಕೆ ಹಾಕ್ತೀನಿ. ಯಾವಾಗೂ ಅಷ್ಟೇ ಸ್ನೇಹಿತರೆ, ರೀಪಾಟಿಂಗ್ ಮಾಡುವಾಗ ಸೊ ಇದೋ ಮಣ್ಣನ್ನ ಸ್ವಲ್ಪ ಬೇರೆ ಗಿಡಕ್ಕೆ ಹಾಕ್ಬೋದು. ಈಗ ಬಾಳೆ ಗಿಡ ಇದ್ರೆ ಕೆಸುವಿನ ಗಿಡದ ಬುಡಕ್ಕೆ ಕೂಡ ಆ ಮಣ್ಣನ್ನ ವೇಸ್ಟ್ ಮಾಡೋದು ಬೇಡ, ಹಾಕ್ಬೋದು. ಸೊ ಈಗ ಅರ್ಧದಷ್ಟು ಮಣ್ಣನ್ನ ಇಟ್ಕೋಬೇಕು, ಅಂದ್ರೆ ಪಾಟಿನ ಅರ್ಧದಷ್ಟು ಮಣ್ಣನ್ನ ಇಟ್ಕೊಂಡು ಮೇಲಿಂದ ಒಂದು ಲೇಯರ್ ಅಲ್ಲಿ ನಾನು ಮರದ ಹೊಟ್ಟನ್ನ ಹಾಕ್ತಾ ಇದ್ದೀನಿ. ಸ್ನೇಹಿತರೆ, ಈಗ ವೀಳ್ಯದೆಲೆಗೆ ಹೆಚ್ಚು ಬಿಸಿಲೇನು ಬೇಕಾಗಲ್ಲ. ಒಂದು 10 to 20% ಬಿಸಿಲು ಅಷ್ಟೇ ಸಾಕು, ತುಂಬಾ ಬಿಸಿಲು ಬೇಕಾಗಲ್ಲ. ಯಾಕಂದ್ರೆ ತುಂಬಾ ಬಿಸಿಲಿದ್ರೆ ಬಾಡಿ ಹೋಗುತ್ತೆ, ಅಥವಾ ಸುಟ್ಟು ಹೋದ ಎಲೆ ಎಲ್ಲ ಸುಟ್ಟು ಹೋದಂಗ ಆಗುತ್ತೆ. ನೋಡಿ, ನೀವು ಮಲೆನಾಡಲ್ಲೆಲ್ಲ ಅಂದ್ರೆ ನಮ್ಮ ಊರಿನಲ್ಲಿ ತೋಟದಲ್ಲೆಲ್ಲ ಅವರು ಅಡಿಕೆ ಮರಕ್ಕೆ ಅದಕ್ಕೆ ಸಪೋರ್ಟಿವ್ ಆಗಿ ಮಾಡ್ತಿದ್ರು. ಅಡಿಕೆ ಮರ ಇರ್ತದಲ್ಲ, ಅದಕ್ಕೆ ಕೊಡ್ತಿದ್ರು. ಆಗ ಅಡಿಕೆ ಮರದ ನೆರಳು ಇರ್ತಿತ್ತಲ್ಲ, ಅದಕ್ಕೆ ತುಂಬಾ ಬಿಸಿಲು ಆಗೋದಿಲ್ಲ. ಹಾಗಂತ ಮನೆ ಒಳಗೆ ನೆಡಬಹುದಾ ಅಂತ ಕೇಳಿದ್ರೆ ಇಲ್ಲ ಸ್ನೇಹಿತರೆ, ಮನೆ ಒಳಗೆ ಬಾಲ್ಕನಿಯಲ್ಲಿ ನೆಡ್ಬೋದು. ಬಾಲ್ಕನಿಗೆ ಆ ಒಂದು ಸರಳೆಲ್ಲ ಇರ್ತದಲ್ಲ, ಅದಕ್ಕೆ ಕ್ಲೈಂಬ್ ಆಗ್ಲಿಕ್ಕೆ ಒಂದ್ ಸ್ವಲ್ಪ ಸಪೋರ್ಟಿವ್ ಬೇಕು. ಅಲ್ಲಿ ಬಾಲ್ಕನಿಯಲ್ಲಿ ನೆಟ್ರೆ ಅದಕ್ಕೆ ಹತ್ತಲಿಕ್ಕೆ ಅಂದ್ರೆ ಬಳ್ಳಿ ಮೇಲೆ ಹೋಗ್ತದಲ್ಲ, ಸೊ ಅಲ್ಲಿ ನೆಡ್ಬೋದು. ಅಂದ್ರೆ ಸ್ವಲ್ಪ ಬಿಸಿಲು ಸಾಕು, ತುಂಬಾ ಬಿಸಿಲು ಬೇಡ. ಎರಡನೇ ಅಂದ್ರೆ ಗೊಬ್ಬರ ಎಷ್ಟು ಹಾಕ್ಬೇಕು ಅಂತೇಳಿ. ಸೊ ಫ್ರೆಂಡ್ಸ್, ಈಗ ನಾನು ನೆಡುವಾಗ ಮೇನ್ ಆಗಿದ್ದು ಗೊಬ್ಬರಕ್ಕಿಂತನೂ ಫಸ್ಟ್ ನೆಡುವಾಗ ಮರದ ಹೊಟ್ಟು ಅಥವಾ ಮರಳು ಅಂತ ಹೇಳಿದ್ನಲ್ಲ, ಮರಳಿನಲ್ಲಿ ಒಳ್ಳೆ ಬರ್ತದೆ ಸ್ನೇಹಿತರೆ, ಮರಳಲ್ಲಿ ಕೂಡ, ಸ್ಯಾಂಡ್ ಅಲ್ಲಿ. ಸೊ ಈಗ ಮರದ ಹೊಟ್ಟು ಅಂತ ಹೇಳಿದ್ನಲ್ಲ, ನನ್ನ ಹತ್ರ ಇದ್ದದ್ದು ಅದು. ಸೊ ನಾನೀಗ ಫುಲ್ ಒಂದು ರೌಂಡ್ ಅಷ್ಟು, ಅಂದ್ರೆ ಒಂದು ಲೇಯರ್ ಅಷ್ಟು ಕಂಪ್ಲೀಟ್ ಆಗಿ ಹಾಕೊಂಡಿದ್ದೀನಿ, ಮಣ್ಣೆಲ್ಲ ಸರಿಸಿ. ಈಗ ನಾವು ವೀಳ್ಯದಲ್ಲಿ ಬಳ್ಳಿ ಎಷ್ಟು ಕಟ್ ಮಾಡಿ ತರಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ. ಓಕೆನಾ? ಇದರಲ್ಲಿ ಒಂದು ಕಟ್ ಮಾಡುವಾಗ ಒಂದು 2-3 ಎಲೆ ಇದ್ರೆ ಸಾಕು. ಅಂದ್ರೆ ಒಂದು ಚಿಗುರು ಇರ್ಲಿ, ಒಂದು ನೆಲದ ಅಂದ್ರೆ ಪಾಟ್ ಒಳಗೆ ಒಂದು ಸ್ವಲ್ಪ ಹೋಗುತ್ತೆ, ಮತ್ತೆ ಉಳಿದು ಒಂದು ಎಲೆ ಹೊರಗೆ ಬರುವಂತದ್ದು ಅಷ್ಟಿದ್ರೆ ಸಾಕು. ಓಕೆನಾ? ಕಟ್ ಮಾಡುವಾಗ ಇಷ್ಟು ಕಟ್ ಮಾಡ್ಕೊಳ್ಳಿ, ಅಂದ್ರೆ ಚಿಗುರು ಬರೋ ಹಾಗಿದ್ದೆ, ಮತ್ತು ಮಣ್ಣಿನ ಒಳಗೆ ಬೇರು ಕೊಡ್ಲಿಕ್ಕೆ ಅವಕಾಶ ಎಷ್ಟು ಬೇಕೋ ಅಷ್ಟೇನೆ, ತುಂಬಾ ಉದ್ದ ಬೇಕು ಅಂತಿಲ್ಲ. ಹಾಗಂತ ತುಂಬಾ ಚಿಕ್ಕದು ನೋಡಿ, ಇಷ್ಟು ನಾನು ಆಗ್ಲೇ ತೋರಿಸಿದೆ ಅಲ್ಲ, ಸೊ ಅದೆಷ್ಟು ಇದ್ರೆ ನೆಟ್ಟ ಮೇಲೆ ಗೊಬ್ಬರ ಎಷ್ಟು ದಿನ ಹಾಕ್ಬೇಕು ಅಂತ ಹೇಳಿದ್ರೆ, ಒಂದು ಮಂತ್ ಅಥವಾ 2 ಮಂತ್ಸಿಗೆ ಒಂದ್ಸಲ ಗೊಬ್ಬರ ಮತ್ತು ಮಣ್ಣು ಹಾಕಿದ್ರೆ ಸಾಕು. 15 ದಿನಕ್ಕೊಮ್ಮೆ ಏನು ಕೊಡ್ಬೇಕಾಗಿಲ್ಲ. ಇನ್ನು ನೀರು ಎಷ್ಟು ಬೇಕು ಅಂತ ನೋಡಿ, ಇಷ್ಟು ಉದ್ದದ್ದು ಸಾಕು. ಓಕೆನಾ? ನೋಡಿ, ಇಷ್ಟು ಉದ್ದದ್ದು ಆರಾಮಾಗಿ ಪಾಟ್ ಒಳಗೆ ಒಂದು ಅರ್ಧದಷ್ಟು ಹೋಗುತ್ತೆ. ಸೊ ಇಷ್ಟು ಚಿಗುರು ಬರುವಂತದ್ದು ಸಾಕು. ಇದು ಸ್ವಲ್ಪ ಜಾಸ್ತಿನೇ ಆಯ್ತು, ತೊಂದ್ರೆ ಇಲ್ಲ, ಇಷ್ಟಿದ್ರೆ ಇರ್ಬೋದು. ಓಕೆನಾ? ಇನ್ನು ಬಿಸಿಲು ಬೇಡ ಅಂತ ಹೇಳಿದ್ರೆ, ತುಂಬಾ ಬಿಸಿಲು ಬೇಡ. ನೀರು ಕೂಡ ಒಂದು 2-3 ದಿನಕ್ಕೊಮ್ಮೆ ನೀರು ಕೊಟ್ಟರು ಸಾಕು ಸ್ನೇಹಿತರೆ. ಡೈಲಿ ನೀರ್ ಹಾಕ್ಬೇಕೇನು ಏನೂ ಇಲ್ಲ, ಯಾಕಂದ್ರೆ ಆಲ್ರೆಡಿ ಅದು ಒಂದು ತಂಪಿನ ಸ್ಥಳದಲ್ಲಿ ಇರೋದ್ರಿಂದ ದಿನಾ ನೀರೇನು ಹಾಕ್ಬೇಕಾಗಿಲ್ಲ. ಓಕೆನಾ? ನಾನಂತೂ ನನ್ನ ದಾಸವಾಳ ಗಿಡದ ಪಕ್ಕದಲ್ಲಿ ನೆಟ್ಟಿರೋದ್ರಿಂದ ನನಗೆ ಡೈಲಿ ಅದಕ್ಕಾಗಿ ನೀರೇನು ಹಾಕೋದಿಲ್ಲ. ದಾಸವಾಳ ಗಿಡಕ್ಕೆ ಹಾಕಿದಾಗ ಅದಕ್ಕೆ ಸ್ವಲ್ಪ ಸ್ಪ್ರೆಡ್ ಆಗ್ತದಲ್ಲ, ಸಾಕು, ಅದಕ್ಕಾಗಿ ಜಾಸ್ತಿ ನೀರು ಕೊಡ್ಬೇಕಾಗಿಲ್ಲ. ಓಕೆನಾ? ಈಗ ನಾನು ಆಲ್ರೆಡಿ ಒಂದು ಲೇಯರ್ ಮರದ ಹೊಟ್ಟನ್ನ ನೆಟ್ಟಿದೆ ಅಲ್ವಾ, ಈಗ ಒಂದು ಹೊಸ ಮಣ್ಣನ್ನು ಕೊಟ್ಟೆ ಅದಕ್ಕೆ. ಗಿಡ ನೆಟ್ಟಾದ್ಮೇಲೆ ಹೊಸ ಮಣ್ಣನ್ನು ಕೊಟ್ಟಾದ್ಮೇಲೆ ಉಳಿದ ಮರದ ಹೊಟ್ಟನ್ನು ಕೂಡ ಹಾಕದೆ, ಹಾಗೆ ಸೈಡ್ ಅಲ್ಲಿರುವಂತ ಮಣ್ಣನ್ನು ಕೂಡ ಸೇರಿಸಿಬಿಟ್ಟೆ. ಸೊ ಇದಕ್ಕೆ ಕ್ಲೈಂಬಿಗೆ ಸಪೋರ್ಟಿವ್ಗೆ ಸದ್ಯಕ್ಕೆ ಈಗ ತುಳಸಿ ಗಿಡ ಉಂಟು ನನಗೆ, ಹಾಗಾಗಿ ಒಳ್ಳೆ ಬರ್ತದೆ, ಭಾರಿ ಚಂದ ಬರ್ತದೆ ಸ್ನೇಹಿತರೆ. ಓಕೆನಾ? ಇನ್ನು ಇದನ್ನ ಯಾವ ಸೀಸನ್ ಅಲ್ಲಿ ನೆಡ್ಬೋದು ಅಂತ ಕೇಳಿದ್ರೆ ಫ್ರೆಂಡ್ಸ್, ಇದನ್ನ ಯಾವ ಸೀಸನ್ ಅಲ್ಲಿ ಕೂಡ ನೆಡ್ಬೋದು, ಎನಿ ಸೀಸನ್. ಓಕೆ, ಮತ್ತೆ ತುಂಬಾ ಕೂಡ ಗೊಬ್ಬರ ಏನು ಬೇಕಾಗಿಲ್ಲ. ನೈಟ್ರೋಜನ್ ಸ್ವಲ್ಪ ಫರ್ಟಿಲೈಸರ್ ಹಾಕಿದ್ರೆ ಒಳ್ಳೇದು. ಇನ್ನು ಫ್ರೆಂಡ್ಸ್, ಚಿಗುರು ಬರ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ತುದಿಯನ್ನ ಕಟ್ ಮಾಡ್ತಾ ಬನ್ನಿ. ಯಾಕೆ ತುದಿ ಕಟ್ ಮಾಡೋದಂದ್ರೆ ಸ್ಪ್ರೆಡ್ ಆಗ್ತಾ ಬರುತ್ತೆ, ಅದೊಂದು ಒಳ್ಳೆ ಬುಷ್ ತರ ಬರುತ್ತೆ. ಇನ್ನು ಫುಲ್ ಸ್ಪ್ರೆಡ್ ಆಗ್ತಾ ಬಂದು ಎಲೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್? ಮತ್ತೆ ಇನ್ನೊಂದು ಐಡಿಯಾ ಕೊಡ್ತೇನೆ ಸ್ನೇಹಿತರೆ. ಈಗ ಅಮೆಜಾನ್ ಅಥವಾ ಮೀಶೋದಿಂದ ಗ್ರೋ ಬ್ಯಾಗ್ ತರಿಸ್ಕೊಡ್ತೀರಲ್ಲ, ಒಂದೊಂದು ಬ್ಯಾಗಿಗೆ 200 ರುಪೀಸ್ ಹೀಗೆಲ್ಲ ಇರುತ್ತೆ. ಬಟ್ ನಮ್ಮಲ್ಲೇ ಇರುವ ಒಂದು ಅಕ್ಕಿ ಚೀಲವನ್ನ ಬಳಸಿ, ಲಾಸ್ಟ್ ನನ್ನ ವಿಡಿಯೋದಲ್ಲಿ ಹೇಳಿದ್ದೆ ಅಕ್ಕಿ ಚೀಲವನ್ನು ರೀಯೂಸ್ ಹೇಗೆ ಮಾಡುದು ಅಂತ ಹೇಳಿ. ನೋಡಿ, ಇದು ಡಾಲರ್ ಅಂದ್ರೆ ಅಕ್ಕಿ ತಂದಿರುವಂತ ಚೀಲ ಇದು ಸ್ನೇಹಿತರೆ. ಈಗ ನಾವು ಇದರಲ್ಲೇ ಗಿಡ ನೆಡಬಹುದು, ನಾನಂತೂ ನೆಡ್ತಾ ಇದ್ದೇನೆ, ನೀವು ಕೂಡ ಇದನ್ನ ಯೂಸ್ ಮಾಡಬಹುದು.
ನೋಡಿ, ಈಗ ಸೈಡ್ ಅನ್ನ ಮಡಚಿ ಕೂಡ ಮಾಡ್ಬೋದು, ಅಥವಾ ಆ ತೊಟ್ಟಿ ಇದೆಯಲ್ಲ ಅದನ್ನ ಹಾಗೆ ಇಟ್ಕೊಳ್ಳಿ. ಯಾಕೆ ಕ್ಯಾರಿ ಮಾಡುವಾಗ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾದ್ರೂ ಕೂಡ ಇದು ಒಳ್ಳೆ ಯೂಸ್ ಆಗ್ತದೆ. ಕಟ್ ಮಾಡೋದಿದ್ರೆ ಮಾಡಿ, ಅಥವಾ ಹಾಗೆ ಸ್ವಲ್ಪ ಸೈಡ್ ಅನ್ನ ಇದ್ ಮಾಡ್ಬೋದು. ಮತ್ತೆ ಇನ್ನು ನೀರು ಹೋಗಲ್ವಾ ಅಂತ ಕೇಳ್ಬೇಡಿ. ನೀರು ಹಾಕೋಕ್ಕಿಂತ ಮುಂಚೆ ಇಲ್ಲಿ ಕೆಳಗಿಂದ ಒಂದೆರಡು ಹೋಲ್, 2, 3, 4 ಹೋಲ್ ಮಾಡ್ಬೇಡಿ. ಆಗ ನೀರು ಸ್ಟಾಕ್ ಆಗೋಲ್ಲ, ನೀರು ಕೂಡ ಅದರಲ್ಲಿ ಎಷ್ಟು ಬೇಕೋ ಅಷ್ಟೇ ನಿಲ್ಲತ್ತೆ ಗಿಡಗಳಿಗೆ. ಸೊ ನಾನಂತೂ ಇದು ಒಳ್ಳೆ ಯೂಸ್ ಆಗಿದೆ. ನಾನು ಇದರಲ್ಲಿ ಎಷ್ಟು ಗಿಡನ್ನ ನೆಟ್ಟಿದ್ದೀನಿ. ಓಕೆನಾ, ಒಂದು ದೊಡ್ಡ ಕಬ್ಬಿಣದ ಕೋಲು ತಗೊಂಡು ಹೋಲ್ ಮಾಡ್ಬೋದು, ಈಸಿಯಾಗಿ ಹೋಲ್ ಆಗುತ್ತೆ. ಹೀಗೆ ನಮ್ಮಲ್ಲೇ ಇರುವ ಐಟಮ್ ಅನ್ನ ಬಳಸಿ ವೇಸ್ಟ್ ಮಾಡದೆ, ಅಂದ್ರೆ ದುಡ್ಡು ಕೊಟ್ಟು ತರಬಹುದು, ಬಟ್ ಇದೆಲ್ಲ ಸ್ನೇಹಿತರೆ ಬಿಸಾಡೋಕ್ಕಿಂತ ಯೂಸ್ ಮಾಡ್ಬೋದು ಅಲ್ವಾ. ನೋಡಿ, ಇಂಥ ಚೀಲಗಳು ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಹೇಳಿ? ಮಾರ್ಕೆಟ್ಗೆ ಏನು ಹೋಗ್ಲಿಕ್ಕೆ ಆಗೋದಿಲ್ಲ. ಬಟ್ ಈ ರೀಯೂಸ್ ಮಾಡೋದಂದ್ರೆ ಹೇಗೆ? ಸೊ ಓಕೆನಾ, ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ತರ ತಂದ್ರೆ ಯೂಸ್ ಮಾಡ್ಕೊಡಿ. ಈಗ ಪ್ಲಾಸ್ಟಿಕ್ ಚೀಲ ಅಂತ ಹೇಳ್ತೀವಲ್ಲ, ಆ ತರ. ನೋಡಿ, ನಮ್ಮ ಮುನ್ನಿ ಬಂತು, ನಾವೊಂದು ಬೆಕ್ಕು ಸಾಕಿದ್ವಿ, ಅದು ಕೂಡ ಗಿಡ ನೆಡ್ಲಿಕ್ಕೆ ಬರ್ತಾ ಇರ್ತದೆ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ, ಮನೆಯಲ್ಲಿರುವ ಒಂದು ವೇಸ್ಟ್ ಮಾಡದೆ ಒಂದು ಅಕ್ಕಿ ಚೀಲವನ್ನ ಬಳಸಿ ಅದನ್ನ ರೀಯೂಸ್ ಹೇಗೆ ಮಾಡಬಹುದು ನೋಡಿ. ನಾನಂತೂ ನನ್ನ ಹತ್ರ ತುಂಬಾ ಇದೆ ಆ ತರವನ್ನ. ನಾವು ಅಕ್ಕಿ ತರೋದು ಅದೇ ಇದೆ, ಡಾಲರ್ ಅಂತ ಹೇಳಿ. ಸೊ ಅದನ್ನ ರೀಯೂಸ್ ಹೇಗೆ ಮಾಡ್ಬೋದು ಅಂತ ನೋಡಿದೆ. ಎಸ್ ಫ್ರೆಂಡ್ಸ್, ಇದಾಯ್ತು ನನ್ನ ಈ ವಿಡಿಯೋದ ವಿಶೇಷತೆ. ಒಂದು ಬೆಟಲ್ ಲೀಫ್ ಬೆಳೆಸೋದು ಹೇಗೆ, ಗಿಡವನ್ನ ಹೇಗೆ ನೆಡೋದು ಅನ್ನೋದನ್ನ ಮತ್ತು ಒಂದು ಟಿಪ್ಸ್ ಅನ್ನ ಹೇಳಿದೆ ಫ್ರೆಂಡ್ಸ್. ನನ್ನ ಗಾರ್ಡನ್ ನಲ್ಲಿರುವ ಬಿಟಲ್ ಲೈಫ್ ಅಂದ್ರೆ ವೀಳ್ಯದೆಲೆ ಬಳ್ಳಿಯನ್ನ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಅಂದ ಹಾಗೆ ತುದಿಯನ್ನ ಕಟ್ ಮಾಡ್ತಾ ಇರಿ ಅಂತ ಹೇಳಿದೆ, ಯಾಕಂದ್ರೆ ಜಾಸ್ತಿ ಎಲೆಗಳು ಬರುತ್ತೆ. ಎಲೆ ತುಂಬಾ ಎಲೆ ಇದ್ರೆ ಮಾತ್ರ ಅದು ಒಳ್ಳೇದು. ಅಂದ್ರೆ ತುಂಬಾ ಬೆಳೆದು ಬಿಟ್ರೆ ಅದು ಒಳ್ಳೇದಲ್ಲ. ನೋಡಿ, ಈ ತರ ಎಳೆಯಾಗಿ ಇರ್ಬೇಕು, ಎಲೆ ಕೊಡ್ಲಿಕ್ಕೂ ಒಳ್ಳೆ ಇರ್ತದೆ. ಆಮೇಲೆ ಇದ್ರಲ್ಲಿ 2 ತರ ಇರ್ತದೆ ಸ್ನೇಹಿತರೆ. ಒಂದು ರೆಡ್ ಕಲರ್ ಇರ್ತದೆ, ಇದು ಕಲ್ಕತ್ತಾ ಅಂತೇಳಿ. ಮತ್ತೊಂದು ಗ್ರೀನ್ ಇರ್ತದೆ, ಸೊ ಅಥವಾ ಮೈಸೂರು ವೀಳ್ಯದೆಲೆ ಅಂತ ಹೇಳ್ತೀವಲ್ಲ ಅದು. ಹಾಗೆ ಎಲೆಯ ಹಿಂಭಾಗದಲ್ಲಿ ಏನಾದ್ರೂ ಹುಳ ಇದ್ರೆ ಅಥವಾ ಎಲೆ ಹುಳುಗಳು ಅಂತ ಆದ್ರೆ ಅಂತ ಎಲೆಗಳನ್ನ ಕಿತ್ತು ಒಂದು ಬೇಸಾಡಿ, ಅಥವಾ ಎಲೆ ಚೆನ್ನಾಗಿದ್ರೆ, ಹಳೆ ಎಲೆ ಆಗಿದ್ರೆ ಅದನ್ನ ಕೂಡ ರೀಯೂಸ್ ಮಾಡ್ಬೋದು. ರೀಯೂಸ್ ಅನ್ನು ಹೇಗೆ ಅಂದ್ರೆ ಪುನಃ ಅದೇ ಪಾಟ್ ಒಳಗೆ ಹಾಕಿ ಗೊಬ್ಬರವನ್ನ ಕೂಡ ಮಾಡ್ಬೋದು ಸ್ನೇಹಿತರೆ. ಫ್ರೆಂಡ್ಸ್, ನೋಡಿ ನನ್ನ ಇದರಲ್ಲಿ ಹೇಗೆ ಬೇರು ಗೋಡೆಗೆ ಕೊಟ್ಟಿದೆ ಹೇಳಿ, ಅದಕ್ಕೆ ಸಪೋರ್ಟಿವ್ ಆಗಿರೋದು ಗೋಡೆಗೆ. ನೋಡಿದ್ರಲ್ಲ ಸ್ನೇಹಿತರೆ, ವೀಳ್ಯದೆಲೆ ಹೀಗೆ ಕೂಡ ಬೆಳೆಸ್ಬೋದು ಫ್ರೆಂಡ್ಸ್. ಇದಾಯ್ತು ನನ್ನ ಈ ವಿಡಿಯೋದ ವಿಶೇಷತೆ ಫ್ರೆಂಡ್ಸ್. ನಿಮಗೆ ಹೇಗೆ ಅನಿಸ್ತು ಮತ್ತೊಮ್ಮೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಗೋಡೆಗೆ ಹೇಗೆ ತಗೊಂಡಿದೆ, ಬೇರು ಕೊಟ್ಟಿದೆ ಅನ್ನೋದನ್ನ ನೋಡಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ. ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಅದರ ವಿಶೇಷತೆ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ನಮಸ್ಕಾರ.